ನೀ ಬೇಡಿದ ಹುಲಿಯಾಲನ್ನು ತಂದು ಕೊಡುವಂತ ಈ ನಿನ್ನ ಮೈದುನರಿಬ್ಬರು ಅಂತ ಹುಲಿಗಳಿದ್ದರು ಈಗ ನಿನ್ನ ಜೀವದಿಂದ ಉಳಿಸಿಕೊಳ್ಳಲಾಗಲಿಲ್ಲ ತಾಯಿ, ಜೀವದಿಂದ ಉಳಿಸಿಕೊಳ್ಳಲಾಗಲಿಲ್ಲ. ಅತ್ತಿಗೆ ಅಧಿಕಾರ ವಹಿಸಿಕೊಂಡು ಕ್ಷಣದಲ್ಲಿಯೇ ನೂರಾರು ರೌಡಿಗಳನ್ನ ಹಿಡಿದು ಶಬಾಸ್ಕಿರಿ ಪಡೆದ ಈ ನಿನ್ನ ಮೈದು ನನಗೆ ನಿನ್ನ ನೋವು ಹೇಳಿದ್ದರೆ ಕ್ಷಣಾರ್ಥದಲ್ಲಿ ಅದಕ್ಕೆ ಪರಿಹಾರ ಕೊಡುತ್ತಿದ್ದೆ ತಾಯಿ. ಇಂದಾರಿಗೆ ನಾ ಹತ್ತಿಗೆ ಎಂದು ಕರೆಯಲಿ ಹೇಳಮ್ಮ, ಹೇಳು ಹತ್ತಿಗೆ. ಬಲರಾಮ, ಪ್ರದೀಪ, ಯಾಕ ನಿಮ್ಮತ್ತಿಗೆ ಮೇಲೆ ಬಿದ್ದು ಅಳಾಕತ್ತೀರಿ? ಅವಳ ಹೊಟ್ಟೆಯಿಂದಾದ್ರೇನು ಈ ಮನೆ ಕುಲಪುತ್ರ ಅಂದ್ರ ವಂಶೋದ್ಧಾರಕ್ಕೇನಾರು ಹೊರಗೊಂದನೇನೋ ತಂಗೋಳ ಬಂದು ಸತ್ತಾನೇನೋ? ಮತ್ತ್ಯಾಕ ನಿಮ್ಮ ಹತ್ತಿಗೆ ಮೇಲೆ ಬಿದ್ದು ಅಳಾಕತ್ತೀರಿ? ಕೊಂದಲ್ಲೋ ನನ್ನ ಅತ್ತಿಗೆನ? ಸತ್ತಾಯಪ್ಪ ನಿಮ್ಮ ಅತ್ತಿಗೆ. ಹಿಂಗ ಕೊಂದು ನೇಣು ಹಾಕಿ ಹೋದ್ರೆ ಆಕಿ ಸಾಯದ ಏನು ಮಾಡ್ತಾಳಪ್ಪ? ತಮ್ಮ, ಈ ಮಾತು ನನಗಾಗಿ, ನಿನಗಾಗಿ, ನೀನು ಮಾಡಿದ ಈ ಏಸು ಕೃತ್ಯಗಾಗಿ. ಈ ಕೆಲಸ ಮಾಡಲಿಕ್ಕೆ ನಿನ್ನ ಜನ್ಮ ಆದ್ರೂ ಹೇಗೆ ಒಪ್ಪಿತೋ ನೀಚ? ಈಗ ನಿನಗೆ ಅಣ್ಣನಂತನ ಹೆಂಗ ಕರೆಯಲಿ? ನನಗ ನಿನ್ನ ನೋಡಿ ನಾಚಿಗೆ ಬರಕತ್ತಿದೆ. ನಾಚಿಗೆ ಬರದ ಏನ್ ಮಾಡಿದಪ್ಪ ತಮ್ಮ? ಈ ನಿರಪರಾಧಿ ಅಣ್ಣನಿಗೆ ಕೊಲೆಗಾರ ಅಂತ ಹೇಳಿದೆಯಲ್ಲ, ಈ ನಿನ್ನ ಗರದಿ ಗಂಗವ್ವ ಅತ್ತಿಗೆ ನೀನೇ ಕೊಲೆ ಮಾಡ್ರಿ ಅಂತ ಏಕ ಮಾತಿನಿಂದ ಹೇಳ್ತಿರುವೆಯಲ್ಲ, ಅದಕ್ಕೆ ನನಗ ನಗುವಿನ ಕೂಡ ಅಳುವು ಬರಗದು ತಮ್ಮ, ಅಳುವು ಬರಗದು. ನೀನು ಅವತ್ತೆ ಅತ್ತಿಗೆ ಬಸುರಿ ಎಂಬ ಸುದ್ದಿ ಕೇಳಿ ಬುದ್ಧಿ ತಂದು ದಿನವೇ ಏನೇನೋ ವಿಪರೀತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕುತ್ತಿದ್ದೆ. ನನಗೆ ಅವತ್ತೇ ನಿನ್ನ ಮೇಲೆ ಸಂಶಯ ಬಂದಿತ್ತು. ಈಗ ಆ ಕೆಲಸ ಮಾಡಿಬಿಟ್ಟಿಯಲ್ಲ. ಹೇಳು, ದೇವರಂತ ನನ್ನ ಅತ್ತಿಗೆನ ಯಾಕ ಸಾಯಿಸಿದಿ ಅಂತ? ನೀನೀಗ ಹೇಳದಿದ್ದರೆ ನಿನ್ನ ಕುತ್ತಿಗೆ ಸಾಯಿಸಿಬಿಡುತ್ತೇನೆ. ಸಾಯಿಸಪ್ಪ, ಕುತ್ತಿಗೆ ಎದಿಗೂ ಸಾಯಿಸು. ಈ ನಿನ್ನ ಬಂಗಾರದ ಅತ್ತಿಗೆನ ನಾನೇ ಸಾಯಿಸಿದ್ದೀನಿ, ನಾನೇ ನೇಣಾಕಿ. ಈಗ ನಾನು ಸಾಯಿಸಿಲ್ಲ ಅಂದ್ರೆ ನೀವು ನನ್ನನ್ನು ಬಿಡ್ತೀರೇನಪ್ಪ? ನನ್ನ ಒಡೆಯಾಕ ಸತ್ತಾಗಿ ನಿಂತೀರಿ? ನಿಮ್ಮ ಗರತಿ ಗಂಗವ್ವ ಅತ್ತಿಗೆನ ನಾನಾ ಕೊಂದು ಹಾಕಿನಿ. ಬಡ್ದು ಸಾಯಿಸಿ ಬಿಡ್ರಿ. ಈಗ ನಾನು ನಿಮ್ಮಿಬ್ಬರಿಗೆ ಕಾಲಿಗೆ ಬಿಡ್ತೀನಿ. ಏನು ಹದಮ್ಮ, ನಾನಾ ಕೊಂದಿನಿ ನನ್ನ ಹೊಡೀರಿ ಅಂತ ಈ ಪೊಲೀಸ್ಗೆ ನಾಟಕ ಮಾಡ್ತೀಯ? ಹೇಳು, ಈ ನನ್ನ ಅತ್ತಿಗೆನ ಯಾಕೆ ಕೊಂದು ಹಾಕಿರುವೆ? ತಮ್ಮ, ಒಡಿಯಪ್ಪ ಒಡಿ, ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಒಡಿ. ಯಾಕೆಂದರೆ ನೀನು ಕಾಕಿ ಅರಿವಿ ಹಾಕಿದ ಪೊಲೀಸ್ ಅಧಿಕಾರಿ, ಅವರಿಗೆ ಕರುಣೆ ಅನ್ನದೇ ಮೊದಲೇ ಇರುವುದಿಲ್ಲ. ನೀವು ಪ್ರಮಾಣ ವಚನ ಸ್ವೀಕರಿಸುವಾಗ ಸರ್ಕಾರಕ್ಕೆ ಮಾತು ಕೊಟ್ಟಿರ್ತೀರಿ. ಒಡೆಯೋ ಸಾಕಾಗುವವರೆಗೂ ಒಡೆ. ಮಾಡುವುದು ಏಸಿಗೆ ಕೆಲಸ ಮಾಡಿ ನಮಗೆ ಬುದ್ಧಿವಾದ ಹೇಳ್ತೀಯ? ಹಿರಿಯಣ್ಣ ಅಂದರೆ ನಾವು ದೇವರ ಸಮಾನ ಅಂತ ನಂಬಿದ್ವಿ, ಆದರೆ ನೀ ಹಿಂಗ ಮೋಸ ಮಾಡ್ತೀಯ ಅಂತ ತಿಳಿದಿರಲಿಲ್ಲ. ಹೇಳು, ದೇವರಂತ ನನ್ನ ಅತ್ತಿಗೆನ ಯಾಕ ಸಾಯಿಸಿದೀಯ ಅಂತ? ಹತ್ತಿಗೆಯ ಬಸುರಿ ಎಂಬ ಸುದ್ದಿ ಕೇಳಿ ಇಡೀ ಊರೇ ಖುಷಿ ಪಡುತ್ತಿರುವಾಗ ಹಂಗೇಗೆ ನೀನು ತಡವರಿಸಿ ಮಾತನಾಡುತ್ತಿದ್ದೆ? ಒಡಿಬೇಡ ತಮ್ಮ, ಒಡಿಬೇಡ. ಈಗ ಬಸುರಿ ಅನ್ನೋ ಸುದ್ದಿ ಕೇಳಿದಾಗ ನನ್ನ ಕಸು ನೋವಾಗೈತು. ಬಡಿಬೇಡ, ನಿಮ್ಮಿಬ್ಬರೇ ಕಾಲಿಗೆ ಒಡೆಯದಾಕೋ, ಇವಳ ಜೊತೆ ನಿನ್ನ ಪ್ರಾಣ ತಗೋತೀನಿ. ಸತಿ ಸಾವಿತ್ರಿ ಅಂತ ನನ್ನ ಅತ್ತಿಗೆನ, ಮಹಾ ಸತಿ ಅನುಸೂಯ ಅಂತ ನನ್ನ ಅತ್ತಿಗೆನ ನಾವೆಲ್ಲ
ವಿಚಾರವೆಲ್ಲಿ ಅಂತ ಉಳ್ಕೋಣ. ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಮಹಾಸತ್ಯ ಅನುಶ್ವೇಳಂತ ಮಹಾಸತ್ಯ ಮಂಡೋದರಿ ಅಂತ ಈ ನಿನ್ನ ಬಂಗಾರ ಹತ್ತಿರ ಕೊಟ್ಟದ್ದು ತಪ್ಪಾಗೈತಿ. ನನ್ನ ತಪ್ಪಾಗೈತಿ, ನನ್ನನ್ನು ಕೈ ಬಿಟ್ಟು ಬಿಡು. ಮಹಾಸತ್ಯ ಅನುಶ್ವೇಳಂತ ಮಹಾಸತ್ಯ ಮಂಡೋದರಿ ಅಂತ ಈ ಗರತಿ ಗಂಡು ಗಂಡನಿಗೆ ಬೇಕಾದ ಹೆಂಡತಿ, ಗಂಡನಿಂದ ಬದುರಾಗಿ ಹೆಸರಾದ ಈ ನನ್ನ ಹೆಂಡತಿ ಅಂದ್ರೆ ಈ ನಿಮ್ಮ ಅಧೀನ ಪಡೆದು ತಪ್ಪಾಯಿತು. ನನ್ನನ್ನು ಕೈ ಬಿಟ್ಟು ಬಿಡು. ಈಗ ನಿಮ್ಮಿಬ್ಬರಿಗೆ ಕಾಲು ಹಿಡಿದು ಈ ನಿನ್ನ ವಲಸು ಕೈಗಳಿಂದ ನಮ್ಮ ಪವಿತ್ರ ಪಾದ ಮುಟ್ಟಿ ಅಪವಿತ್ರ ಮಾಡ್ತೀಯ. ನೀವೇ ಸರಿ ಆಚೆ. ಬಲರಾಮ, ಪ್ರದೀಪ, ಯಾಕ್ರೋ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನಾಗಿದೆ ನಮಗೆ? ಗರ್ಭವತಿಯಾದ ನಿನ್ನ ಕಳನ್ನು ಕೊಂದ ಜನಾರಿ ನಿನ್ನ ಭಾವ. ಹೌದೇ? ಏನಕ್ಕ ಇದು? ಬಸರಿಯಾಗಿ ತವರಿನ ಸೀರೆ ಉಟ್ಟಿಕೊಂಡು ಶ್ರೀಮಂತ ಮಾಡಿಕೊಳ್ಳಬೇಕಾದ ನೀನು ಸತ್ತು ಹೋದೆಯಾ? ಮಾಮ, ನೀನು ಖುದ್ದು ನನ್ನ ತಂಗಿಯ ಕುಲ್ಲು ಹೊತ್ತು ಹೇಸಿ ಕೆಲಸ ಏನು ಮಾಡಿದ್ದು? ಏನು ಮಾಡಿದ್ದಳು ಅವಳು? ಅವಳ ತಂದೆ ಶಾರದಾ ಗೌಡರು ಇಬ್ಬರಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳಲಿಲ್ಲ ಮಾಮ, ಉಳಿಸಿಕೊಳ್ಳಲಿಲ್ಲ. ಮೂರ್ಖರಾಗಿ ಈ ಕೆಲಸ ಯಾಕೆ ಮಾಡಿದೆ ಮಾಮ? ಯಾಕೆ ಮಾಡಿದೆ? ನನ್ನ ತಂಗಿ ಗರ್ಭವತಿ ಆಗಿದ್ದು ನನಗೆ ಇಷ್ಟವಿರಲಿಲ್ಲವೇ? ಆಗಿದ್ದರೆ ಗರ್ಭಪಾತ ಮಾಡಿಸಬೇಕಿತ್ತು. ಅದನ್ನು ಬಿಟ್ಟು ಹುಚ್ಚನಾಗಿ ನನ್ನ ತವರಿಸಿರಿ ಕೊಂದಲ್ಲೋ ಮಾಮ, ನನ್ನ ತವರಿಸಿರಿ ಕೊಂದಲ್ಲೋ. ಅಲ್ಲ ಮಾಮ, ನೀನೇ ಹೇಳ್ತಿದ್ದೆ ನನ್ನ ಹೆಂಡತಿ ಪಾರ್ವತಿ ಇದ್ದಂಗೆ, ಸತಿ ಸಾವಿತ್ರಿ ಇದ್ದಂಗೆ, ಮತ್ತೆಲ್ಲ ನೀನೇ ಮಾತಾಡ್ತಿದ್ದೆ. ಹಾಗಿರಬೇಕಾದ್ರೆ ಶಾಂತಿ ಯಾಕೆ ನಿರ್ವಂಶ ಮಾಡಿದೆ? ಹೇಳು ಮಾಮ, ನೀನೇ ನಿನ್ನ ಕೈಯಾರೆ ಯಾಕೆ ಕತ್ತರಿಸಿದೆ? ಹೇಳು ಮಾಮ, ಅಕ್ಕ ಅಂತ ತಪ್ಪೇನ್ ಮಾಡಿದಳು? ಮಾತಾಡ್ರವ್ವ, ಮಾತಾಡ್ರಿ. ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಹೋಗಿದ್ದು ಸಹಜ ಐತಿ. ಈ ಗರ್ಭಿ ಗಂಗವ್ವನ ಕೊಂದು ನಾನು ತಪ್ಪು ಮಾಡಿಬಿಟ್ಟೆ ಸವಿತಾ. ಆ ಸಾಹುಕಾರನ ಸಂಪತ್ತು ಇಂದು ತಂದಿತು ನನಗೆ ಆಪತ್ತು. ಆ ನನ್ನ ದನಿಗೆ ಶಾಂತಗೌಡಿಗೆ ನಾನು ಮೋಸ ಮಾಡಿಬಿಟ್ಟೆ. ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ, ಧಿಕ್ಕಾರವಿರಲಿ ರಾಮನ ಜನ್ಮಕ್ಕೆ. ಹಲೋ ಪೊಲೀಸ್, ನಮ್ಮ ಮನೆಯಿಂದ ನಮ್ಮನ್ನು ಹೊಡಿ ಬರಲಾಗಿದ್ದಾನೆ. ಬೇಗ ಹಿಡಿದು ಒಳಗೆ ಹಾಕ್ರಿ ಅವನನ್ನು. ಹೇಳಿದ್ರೆ ಹೋದ ಜೀವ ಮರಳಿ ಬರುವುದಿಲ್ಲ. ಇದೇ ತನ್ನ ಶ್ರೀಮಂತ ಸಿರಿನೇ ಅವಳ ತವರಿನ ಕೊನೆ ಸಿರಾಗಲಿ. ನಡೀರಿ, ಬೇಗ ಅವಳ ಅಂತಿಮ ಸಂಸ್ಕಾರ ಮಾಡೋಣ. ಸವಿತಾ, ಅದೇನೋ ಚೀಟಿ? ನೋಡಿ, ಗಾಬರಿ ಆಗುವಂಥದ್ದೇನಿಲ್ಲ. ಮೊದಲು ಇದನ್ನ ಆಮೇಲೆ ವಿಚಾರಿಸ್ಕೊಂಡು ಮಾತಾಡೋಣ. ಮೊದಲು ಅತ್ತೆ ಸಂಸ್ಕಾರ ಆಗ್ಬೇಕು. ಅದೇನೇ ಇರಲಿ ಸವಿತಾ, ಮೊದಲು ಅದರಲ್ಲಿ ಏನಿದೆ ಎಂದು ಓದಿ ಹೇಳು ನನಗೆ. ಅದರಲ್ಲೇನಿದೆ ದಾಸವಿದಕ್ಕ, ನನಗೆ ತಡೆಯಲಾರದ ದುಃಖವಾಗಿದೆ. ಯಾಕೆ ನಿಮ್ಮಿಬ್ರಿಗೂ ನನ್ನ ಮೇಲೆ ವಿಶ್ವಾಸ ಇಲ್ವಾ? ನಾನು ಹೇಳ್ತಾ ಇದ್ದೀನಲ್ಲ, ಮೊದಲು ಅತ್ತೆ ಸಂಸ್ಕಾರ ಆಗ್ಲಿ ಅಂತ. ಬನ್ನಿ ಹೋಗೋಣ. ಅಳುತ್ತೈತಿ ಜೀವಾಯಲ್ಲಿ, ನಗುತ್ತೈತಿ ಕೈಯಲ್ಲಿ, ಅಳುತ್ತೈತಿ ಜೀವಾಯಲ್ಲಿ, ವಿಧಿಯಾಟಗಳು